ನಮಸ್ತೆ. ಒತ್ತಡ ಮುಕ್ತ ಜೀವನಕ್ಕೆ 101 ಮ್ಯಾಜಿಕ್ ಮಂತ್ರಗಳು ಬರ್ದಿರೋದು ಡಾಕ್ಟರ್ ಶ್ವೇತಾ ಬಿಸಿ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಯಾವುದು ನೋಡೋಣ. ಚಾಪ್ಟರ್ನ ಹೆಸರು ಪರಿಹಾರದ ಕಡೆ ಗಮನ ಹರಿಸಿ, ಸೊಲ್ಯೂಷನ್ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡೋಣ. ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಬದುಕಿನಲ್ಲಿ ನಾವು ಎದುರಿಸಿದಾಗ ಸಮಸ್ಯೆಯ ಮೇಲೆ ಹೆಚ್ಚು ಸಮಯವನ್ನ ಕೇಂದ್ರೀಕರಿಸುತ್ತೇವೆ ಹೊರತು ಅದಕ್ಕೆ ಪರಿಹಾರವನ್ನು ಹುಡುಕುವ ಮನಸ್ಥಿತಿ ನಮಗೆ ಕಡಿಮೆ. ಎಲ್ಲ ಹ್ಯೂಮನ್ ಸೈಕಾಲಜಿ ಏನಂತಂದ್ರೆ, ನಾವು ಯಾವುದೇ ಒಂದು ಕಷ್ಟವಾಗಿರುವಂತಹ ಪರಿಸ್ಥಿತಿಯನ್ನ ಫೇಸ್ ಮಾಡ್ಬೇಕಾದ್ರೆ ಸಮಸ್ಯೆಗಳ ಮೇಲೆ ನಾವು ಫೋಕಸ್ ಮಾಡ್ತೀವಿ ಹೊರತು ಅದರ ಪರಿಹಾರದ ಮೇಲೆ ಫೋಕಸ್ ಮಾಡಲ್ಲ. ಸಾಮಾನ್ಯವಾಗಿ ತುಂಬಾ ಕಡಿಮೆ ಪೀಪಲ್ಲು ಸೊಲ್ಯೂಷನ್ ಮೇಲೆ ವರ್ಕ್ ಮಾಡ್ತಾರೆ. ಇದನ್ನ ಸೊಲ್ಯೂಷನ್ ಬೇಸ್ಡ್ ಪೀಪಲ್ ಮೈಂಡ್ಸೆಟ್ ಅಂತ ಹೇಳಿ ನಾವು ಹೇಳ್ತೀವಿ. NLP ಅಲ್ಲೂ ಕೂಡ ನಾವು ಫ್ರೇಮಿಂಗ್ ಮಾಡ್ಬೇಕಾದ್ರೆ ಇವ್ರು ಯಾವ ಮೈಂಡ್ಸೆಟ್ ಪೀಪಲ್ ಅನ್ನೋ ಕ್ವೆಶನ್ಸ್ ನ ಕೊಟ್ಟಾಗ ಅದಕ್ಕೆ ಅವ್ರು ಹೇಗೆ ಟಿಕ್ ಮಾಡ್ತಾರೆ ಅದ್ರ ಮೇಲೆ ಇವ್ರು ಯಾವ ತರದ ಮೈಂಡ್ಸೆಟ್ ಪೀಪಲ್ ಅಂತ ಕೂಡ ನಾವು ಕಂಡುಹಿಡ್ಕೊಳ್ತೀವಿ. ಅದಕ್ಕೆ ನಾನು ಯಾವಾಗ್ಲೂ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ನೀವು ಸೊಲ್ಯೂಷನ್ ಬಾಕ್ಸ್ ಆಗಿ, ಸಜೆಷನ್ ಬಾಕ್ಸ್ ಆಗಿ ಅಂತ ಹೇಳ್ತಾ ಇರ್ತೀನಿ. ನಿಮ್ಮ ಲೈಫ್ಗೂ ನೀವೇ ಸಜೆಷನ್ ಬಾಕ್ಸ್ ಆಗಿ, ನೀವೇ ಸೊಲ್ಯೂಷನ್ ಬಾಕ್ಸ್ ಆಗಿ, ಬೇರೆಯವ್ರ ಲೈಫ್ಗೂ ಅವರು ಕೂಡ ಸಜೆಷನ್ ಅಂಡ್ ಸೊಲ್ಯೂಷನ್ ಬಾಕ್ಸ್ ಆಗೋ ಹಾಗೆ ಅವ್ರಿಗೂ ಕೂಡ ನೀವು ಸಾಧ್ಯವಾದಷ್ಟು ಜ್ಞಾನವನ್ನ ಹಂಚಿ ಅಂತ ಹೇಳ್ತಾ ಇರ್ತೀನಿ. ಯಾಕೆ ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಗೆ ಇದು ಎಂಟೈರ್ ಲೈಫ್ ಅಲ್ಲಿ. ಆಯ್ತಾ, ಎಂತಹ ಪರಿಸ್ಥಿತಿ ಆಗಿರ್ಬೋದು, ನೋಡೋಣ ನಾವ್ ಯಾಕೆ ಆ ತರದನ್ನೇ ಯೋಚನೆ ಮಾಡ್ತೀವಿ ಅಂತ. ಬಟ್ ನಾವ್ ಇವತ್ತಿಂದ ಏನನ್ನ ಯೋಚನೆ ಮಾಡ್ಬೇಕು, ಏನನ್ನ ಬದಲಾಯಿಸ್ಬೇಕು ಅನ್ನೋದ್ರ ಮೇಲೆ ನಾವು ಮೊದಲು ಅರಿವನ್ನ ಹಾಕೋಬೇಕು. ನಾವು ಏನನ್ನ ಬದಲಾಯಿಸ್ಬೇಕು ಎಂಬುದರ ಅರಿವು ನಮ್ಮೆಲ್ಲರಿಗೂ ಚೆನ್ನಾಗಿಯೇ ಇದೆ. ಆದ್ರೆ ಹೇಗೆ ಮತ್ತು ಯಾವಾಗ ಎಂಬುದರ ಕುರಿತಾಗಿ ನಮಗೆ ಸ್ಪಷ್ಟತೆ ಕಡಿಮೆ ಇದೆ. ತುಂಬಾ ಕರೆಕ್ಟ್ ಇದು. ಅಂದ್ರೆ ನಮಗೆ ಪ್ರಾಬ್ಲಮ್ ಬಂದಿದೆ ಅಂತ ಗೊತ್ತು, ಅದಕ್ಕೆ ಸೊಲ್ಯೂಷನ್ ಗೊತ್ತಿರುತ್ತೆ, ಸ್ವಲ್ಪ ಥಿಂಕ್ ಮಾಡಿದ್ರೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಆದ್ರೆ ಆ ಸೊಲ್ಯೂಷನ್ ಅನ್ನ ತುಂಬಾ ಜನ ಯಾವಾಗ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಗೊತ್ತಾಗದೆ ಬರೀ ಸಮಸ್ಯೆಗಳನ್ನ ಯೋಚನೆ ಮಾಡ್ತಾ ಇದ್ದಾರೆ. ಸಮಸ್ಯೆಗಳನ್ನ ಮೆಲುಕು ಹಾಕುವುದರಲ್ಲಿಯೇ ಹೆಚ್ಚು ಸಮಯವನ್ನ ನಾವು ಕಳೆದ್ ಬಿಡ್ತಾ ಇದೀವಿ. ಇದರಿಂದ ವಿಷಕಾರಿ ಆಲೋಚನೆಗಳಲ್ಲಿ ಸಿಗಾಕೊಳ್ತಾ ಇದೀವಿ. ಈ ಆಲೋಚನೆಗಳು ನಮ್ಮನ್ನ ಭಾವನಾತ್ಮಕವಾಗಿ, ಮಾನಸಿಕವಾಗಿ ಆಯಾಸ ಮಾಡುತ್ತೆ, ಆತಂಕವನ್ನ ಹೆಚ್ಚು ಮಾಡುತ್ತೆ. ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಎದುರಿಸುವಾಗ ಬರೀ ಸಮಸ್ಯೆಗಳ ಕುರಿತು ಚರ್ಚಿಸುವ ಬದಲಿಗೆ ಅದರಿಂದ ಹೊರಬರುವ ಸೂಕ್ತ ಯೋಜನೆ ಹೆಣೆಯುವುದು ಉತ್ತಮ ಅಂತ ಹೇಳ್ತಿದ್ದಾರೆ. ಹೆಂಗೆ ಅಂತ ನೋಡೋಣ. ಈಗ ನೀವು ಜಸ್ಟ್ ಥಿಂಕ್ ಮಾಡಿ. ಅದಕ್ಕೆ ಹೇಳೋದು, ಯಾವಾಗ್ಲೂ ಪ್ರೆಸೆಂಟ್ ಅಲ್ಲಿ ಇರೋದ್ರಿಂದ, ಮೆಡಿಟೇಷನ್ ಮಾಡೋದ್ರಿಂದ, ಜಪಗಳನ್ನ ಮಾಡೋದ್ರಿಂದ, ಕಲಿಯೋದ್ರಿಂದ, ಲೈಫ್ ಅಲ್ಲಿ ಪಾಸಿಟಿವ್ ಆಗಿರೋದ್ರಿಂದ, ಜಾಯ್ಫುಲ್ ಆಗಿ ನಾವು ನಮ್ಮ ಲೈಫ್ ನ ಡಿಸೈನ್ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಕಷ್ಟಕರವಾದ ಪರಿಸ್ಥಿತಿ ಬಂದಾಗ್ಲೂ ಕೂಡ ನಾವು ಜೀವನನ ನೋಡೋ ದೃಷ್ಟಿಕೋನವನ್ನ ಕೂಡ ಬದಲಾಯಿಸ್ಕೊಂಡು ನೋಡುವಂತಹ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ನೀವು ಯಾವ್ದಾದ್ರು ಒಂದು ಆಕ್ಸಿಡೆಂಟ್ ಆಯ್ತು ಅನ್ಕೊಳ್ಳಿ. ಫಸ್ಟ್ ಈಗ ಆಕ್ಸಿಡೆಂಟ್ ಆಯ್ತು, ಓಕೆ ಆಕ್ಸಿಡೆಂಟ್ ಆಗಿದೆ, ಇಮಿಡಿಯೇಟ್ ಫಸ್ಟ್ ಏಡ್ ಮಾಡ್ಬೇಕು, ಫೋನ್ ಮಾಡ್ಬೇಕು, ಆಂಬುಲೆನ್ಸ್ ನ ಕಳಿಸ್ಬೇಕು, ಇದಿಷ್ಟು ನಾವು ಮಾಡ್ಬೇಕಿದೆ. ಬಟ್ ನಾವ್ ಏನ್ ಮಾಡ್ತೀವಿ, ಅಯ್ಯೋ ಆಕ್ಸಿಡೆಂಟ್ ಆಗೋಯ್ತು ಅಂದ್ಬಿಟ್ಟು ಅದನ್ನ ನೋಡ್ತಾ ನಿಂತ್ಕೊಂಡ್ಬಿಡ್ತೀವಿ. ಅಥವಾ ಅಯ್ಯೋ ಏನೋ ಆಯ್ತು ಅಂತ ತುಂಬಾ ಜನ ಎಲ್ಲೋ ಕೆಲವ್ರು ಮಾತ್ರನೇ ಇಮಿಡಿಯೇಟ್ ಏನ್ ಮಾಡ್ಬೇಕು ಅಂತ ಮಾಡ್ತಾರೆ. ಇನ್ ಕೆಲವರು ಆಕ್ಸಿಡೆಂಟ್ ಆದ ತಕ್ಷಣ ಅವ್ರಿಗೆ ಆಯ್ತು ಅನ್ನೋ ತರ ಶಾಕ್ ಆಗಿ ನಿಂತ್ಕೋತಾರೆ. ಯಾಕೆ ಅಂದ್ರೆ ನಮ್ಮ ಬ್ರೈನ್ ಯಾವಾಗ್ಲೂ ಕೂಡ ಸಮಸ್ಯೆನ ಮಾತ್ರ ಫೋಕಸ್ ಮಾಡೋದ್ರ ಕಡೆಗೆ ಗಮನ ಕೊಟ್ಟು ಪರಿಹಾರದ ಕಡೆಗೆ ಗಮನ ಕೊಡೋದನ್ನ ನಾವು ಮರ್ತ್ ಹೋಗ್ಬಿಟ್ಟಿರ್ತೀವಿ. ಚಿಕ್ಕ ವಯಸ್ಸಿಂದ ಕೂಡ ಏನಾದ್ರೂ ಕೈಯಿಂದ ಕೈ ತಪ್ಪಿ ಬಿತ್ತು ಅಂತ ಅನ್ಕೊಳ್ಳಿ. ಆಯ್ತಾ, ಕೈ ತಪ್ಪಿ ಬಿತ್ತು ಅಂದ ತಕ್ಷಣನೇ ನಾವು ಶಾಕ್ ಅಲ್ಲಿ ನಿಂತ್ಕೊಂಡ್ಬಿಡ್ತೀವಿ, ಹೊಡೆದಾಕ್ದೆ. ಈಗ ನಂಗೆ ಏನಂತಾರೆ, ಈಗ ಇದನ್ನ ಎಷ್ಟು ದುಡ್ಡು ಆಯ್ತೋ ಏನೋ, ಈಗ ಇದನ್ನ ನನ್ಗೆ ಚಲ್ಲಿದೀನಿ, ಜನ ಏನ್ ಬೈತಾರೆ. ಸೊ ಬಿತ್ತು, ಫಸ್ಟ್ ಆಫ್ ಆಲ್ ಬೀಳ್ಬೇಕಾದ್ರೆ ಕ್ಯಾಚ್ ಹಿಡಿಯೋಕ್ ಟ್ರೈ ಮಾಡ್ತೀವಾ? ಮಾಡಲ್ಲ, ಕಿವಿ ಮುಚ್ಕೊಂಡ್ಬಿಡ್ತೀವಿ. ಬೀಳ್ಬೇಕಾದ್ರೆ ಅಮ್ಮ ಅಂತ ಕಿವಿ ಮುಚ್ಕೋತೀವಿ. ಅಲ್ಲ, ಅಮ್ಮ ಅಂತ ಕಿವಿ ಮುಚ್ಕೊಳ್ಳೋದಲ್ಲ, ಕ್ಯಾಚ್ ಇಟ್ಕೋಬೇಕು ಅಲ್ವಾ? ಸೊ ಇದು ಮನುಷ್ಯನ ಪ್ಯಾಟ್ರನ್ ಆಗಿರುತ್ತೆ. ಎಲ್ಲೋ ಕೆಲವು ವ್ಯಕ್ತಿಗಳಿಗೆ ಮಾತ್ರನೇ ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ಸಿಗುತ್ತೆ. ಕೆಲವು ವ್ಯಕ್ತಿಗಳು ಯಾರು ಪ್ರೆಸೆಂಟ್ ಅಲ್ಲಿ ಇರ್ತಾರೆ, ಯಾರು ಅಲೈನ್ ಆಗಿರ್ತಾರೆ, ಅವರಿಗೆ ಬೇಗ ಇದಕ್ಕೆ ಆನ್ಸರ್ ಸಿಗುತ್ತೆ. ಇಮಿಡಿಯೇಟ್ ಸೊಲ್ಯೂಷನ್ ಕಡೆಗೆ ಹೋಗ್ತಾರೆ. ಎಂತದ್ದೇ ಪ್ರಾಬ್ಲಮ್ ಆಗ್ಲಿ ಸೊಲ್ಯೂಷನ್ ಇದೆ. ಓಕೆ, ನಾನೇ ಯೋಚನೆ ಮಾಡ್ತಾ ಇದ್ದೆ ಎಷ್ಟೋ ಸಲ, ಎಷ್ಟೊಂದು ದೊಡ್ಡ ಪ್ರಾಬ್ಲಮ್ಗಳನ್ನ ಬಂದಿದ್ದಾಗ ಕೆಲವೊಂದು ಪ್ರಾಬ್ಲಮ್ಗಳು ಟೈಮ್ ತಗೊಳತ್ತೆ. ಆಯ್ತಾ, ಈಗ ನಾನೊಂದು 100 kg ಆಗ್ಬಿಟ್ಟಿದ್ದೀನಿ. ಈಗ ನಾನು ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಅಂದ್ರೆ 3 months to 4 months ನಾನು ಡೆಡಿಕೇಶನ್ ಇಂದ ವರ್ಕ್ ಮಾಡ್ಲೇಬೇಕಾಗುತ್ತೆ. ಅವಾಗ ನನಗೆ ಸೊಲ್ಯೂಷನ್ ಸಿಗತ್ತೆ. ನಾನು 100 kg ಇದ್ದೀನಿ, 1 ತಿಂಗಳಲ್ಲೇ ನನ್ಗೆ 50 kg ಬರ್ಬೇಕು ಅಂದ್ರೆ ಆಗಲ್ಲ ಅಲ್ವಾ? ಅದೇ ನಾನು ಒಂದ್ 70 kg ಇದ್ದೀನಿ, ನಾನು 60 kg ಬರ್ಬೇಕು ಅಂತ ಅಂದ್ರೆ 1 month ಅಲ್ಲಿ ನಾವು ಮಾಡಬಹುದು.
ಅಂದ್ರೆ ಜಾಸ್ತಿ ತೂಕನ ಇಳಿಸೋಕೆ ಹೇಗೆ ಸಮಯ ಹೆಚ್ಚು ಬೇಕಾಗತ್ತೋ ಹಾಗೆ ಕೆಲವು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೂ ಕೂಡ ಅದರದೇ ಆದಂತಹ ಸಮಯವನ್ನ ತಗೊಳತ್ತೆ ಅನ್ನೋದನ್ನ ಬ್ರೈನಿಗೆ ಫಸ್ಟ್ ಅಕ್ಸೆಪ್ಟ್ ಮಾಡಿಸ್ಬೇಕು. ನನ್ನ ತೀವ್ರತೆ, ನನ್ನ ಸಮಸ್ಯೆ ಎಷ್ಟು ಕ್ಲಿಷ್ಟಕರವಾಗಿದೆ ಅನ್ನೋದ್ರ ಆಧಾರದ ಮೇಲೆ ಸೊಲ್ಯೂಷನ್ ಅನ್ನೋದು ಹಾಗೆ ಸಿಗತ್ತೆ. ಬಟ್ ಒಂದನ್ನ ನೀವು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿ ಭಗವಂತ ಮನ್ಸ್ ಮಾಡಿದ್ರೆ ವಿತ್ ಇನ್ ಅ ಸೆಕೆಂಡ್ ನಮ್ಗೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗತ್ತೆ. ಓಕೆ, ಇದನ್ನು ನಾವು ನಂಬೋಣ, ಇದನ್ನು ನಾವು ಬಿಲೀವ್ ಮಾಡೋಣ. ಅಂಡ್ ನನ್ನ ಲೈಫಲ್ಲಿ ಆ ತರ ಮ್ಯಾಜಿಕ್ ಮಿರಾಕಲ್ಸ್ ತುಂಬಾ ನಡೆದಿದೆ. ಸೊ ದಟ್ ಅದನ್ನೇ ನಾನು ಕ್ಲಾಸ್ಗಳಲ್ಲೂ ಟ್ರೈನ್ ಮಾಡ್ತಾ ಹೋಗ್ತೀನಿ. ನಾವು ಹೆಂಗಿದ್ರೆ ಏನಾಗುತ್ತೆ, ಹೆಂಗಿದ್ರೆ ಏನಾಗುತ್ತೆ, ಹೆಂಗಿದ್ರೆ ಏನಾಗಲ್ಲ ಅನ್ನೋದನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇದಕ್ಕೇನೆ. ನಾನು ಈಚ್ ಅಂಡ್ ಎವ್ರಿ ಟೈಮ್, ಫಾರ್ ಎಕ್ಸಾಂಪಲ್ ಹೆಂಗೆ ಗೊತ್ತಾ, ಈಗ ರೀಸೆಂಟ್ ಆಗಿ ನಾವೆಲ್ಲ ಹೋಗಿದ್ವಿ, ಫುಡ್ ತಗೊಂಡ್ ಬಂದಿದ್ದಾರೆ. ನಮ್ಗೆ ಫುಡ್ಗೆ ಅವರು ಪಾರ್ಸಲ್ ಕೊಟ್ಟಿದ್ದಾರೆ. ನಮ್ಗೆ ಏನ್ರಲ್ಲಿ ಮಾಮೂಲಿ ಏನ್ ಕಟ್ಕೊಟ್ಟಿದ್ದಾರೆ. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ, ಪ್ಲೇಟ್ಸ್ ಇಲ್ಲ, ಸ್ಪೂನ್ ಇಲ್ಲ, ನಾವೇನ್ರಲ್ಲಿ ತಿನ್ಬೇಕು? ಸೊ ಅವ್ರು ನಮಗ್ ಕೊಡ್ತಾ ಇದ್ದಂಗೆನೆ ಇಮ್ಮಿಡಿಯೇಟ್ ಆಗಿ ತಲೆಗೆ ಬಂದಿದ್ದೇನಂದ್ರೆ, ಓಕೆ ಅಲ್ಲೇನೋ ಒಂದಿತ್ತು ಆಯ್ತಾ, ಅದನ್ನ ತಗೊಳ್ಳಿ, ಅದಕ್ಕೆ ಹಾಕೊಳ್ಳಿ, ಇದ್ ಮಾಡೋಣ, ಹಿಂಗ್ ಮಾಡೋಣ, ಟಕ್ಕಂತ ಐಡಿಯಾ ಬಂದ್ಬಿಡ್ತು. ಅದೇ ತರ ಓಕೆ, ಈಗ ಪೆಟ್ರೋಲ್ ಖಾಲಿ ಆಯ್ತು, ಓಕೆ ಇಮಿಡಿಯೇಟ್ ಎಲ್ಲಿದೆ ಪೆಟ್ರೋಲ್ ಬಂಕ್? ಅದು ಇಲ್ಲ, ಆಪ್ಷನ್ ಇಲ್ಲ, ಆಯ್ತು. ಯಾವ್ದಾದ್ರು ಗಾಡಿ ಬರ್ತಾ ಇದೆಯಾ? ಓಕೆ, ಬಾಟಲ್ ಇದೆಯಾ? ಆ ಗಾಡಿ ಜೊತೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಆ ಕಡೆಯಿಂದ ವಾಪಸ್ ಬರ್ಬೇಕು. ಓಕೆ, ನೆಕ್ಸ್ಟ್ ಆಪ್ಷನ್ ಏನು? ಸೊ ಯಾರಾದ್ರೂ ಫೋನ್ ಮಾಡಿ ತಗೊಂಡ್ ಬರಕ್ಕೆ ಹೇಳ್ಬೇಕು, ಅವ್ರಿಗೆ ಎಕ್ಸ್ಟ್ರಾ ಪೇ ಮಾಡ್ಬೇಕು. ಈ ತರ ಆಪ್ಷನ್ಸ್ ಗಳನ್ನ ಹುಡುಕ್ಬೇಕು ನಾವು. ಪ್ರಾಬ್ಲಮ್ ಸಿಗಾಕೊಂಡ್ಬಿಟ್ವಿ ಅನ್ನೋದಕ್ಕಿಂತ ಎಸ್ ಪ್ರಾಬ್ಲಮ್ ಬಂದ್ಬಿಟ್ಟಿದೆ, ಈಗ ಪಾರ್ಕ್ ಮಾಡಿ ಸೈಡಿಗೆ ಮಾಡ್ಬಿಟ್ಟು ಈಗ ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನ ಹುಡುಕ್ಬೇಕು. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ರು ಒಂದು HR ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ ಸಿಗಾಕೊಂಡಿದ್ದಾರೆ, ಸಾಲದಲ್ಲಿ ಸಿಗಾಕೊಂಡಿದ್ದಾರೆ. ನಾನು ಅವ್ರನ್ನ ಕೇಳ್ದೆ, ಇದನ್ನ ನನ್ಗೆ ಗೊತ್ತಿಲ್ಲ, ಹೇಳಿರ್ತೀನಿ ಎಲ್ಲಾದ್ರೂ. ನಾನು ಕೇಳ್ದೆ, ಓಕೆ ನೀವೆಷ್ಟು ಸಾಲದಲ್ಲಿ ಸಿಗಾಕೊಂಡಿದ್ದೀರಾ? ಅವ್ರಂದ್ರು 15 ಲಕ್ಷ ಅಂತ. ಓಕೆ, ನಿಮ್ಗೆ ಎಷ್ಟು ಸಂಬಳ ತಿಂಗಳಿಗೆ? ಅವರು 1 ಲಕ್ಷ ಮಿನಿಮಮ್ 110, 120 ಬರುತ್ತೆ, ಬಟ್ 1 ಮಿನಿಮಮ್ ಬರುತ್ತೆ. ನಿಮ್ ಕಮಿಟ್ಮೆಂಟ್ ಎಷ್ಟಿದೆ? ಆಲ್ಮೋಸ್ಟ್ ಒಂದು 70-80 ತನಕ ಇದೆ. ಎವ್ರಿ ಮಂತ್ ನಿಮ್ಗೆ ಎಷ್ಟು ಕ್ಲಿಯರ್ ಮಾಡಕ್ಕಾಗುತ್ತೆ? ಕ್ರೆಡಿಟ್ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಒಂದು 35,000 to 40,000 ಕ್ಲಿಯರ್ ಮಾಡ್ಬೋದು ಅಂದ್ರು. ಓಕೆ ಆಯ್ತು, ನಿಮ್ಗೆ ಎಷ್ಟು ಕ್ಲಿಯರ್ ಮಾಡಕ್ಕೆ ಇಲ್ಲಿವರೆಗೂ ಆಗಿದೆ? ಒಂದ್ಸಲ ನಂಗೆ 15 lakhs ಅಲ್ಲಿ ಒಂಚೂರು ಚಾಟ್ ತೋರಿಸ್ಬೋದಾ ಅಂತ ಹಿಂಗೆ ಸುಮ್ಮನೆ ಮಾತಾಡ್ಬೇಕಾದ್ರೆ ಅವ್ರು ಹೆಂಗೆ ಅಂದ್ರೆ ಎಲ್ಲ ತೋರ್ಸಿದ್ರು. ಎಷ್ಟು ಸಾಲ ಆಗಿದೆ, ಎಷ್ಟು ತಿಂಗಳಿಂದ ಕಟ್ತಾ ಇದ್ದಾರೆ, ಎಷ್ಟು EMI ಅದಕ್ಕೆ ಹೋಗ್ತಾ ಇದೆ, ಇನ್ನ ಎಷ್ಟು ಮಂತ್ ಇದೆ ಅಂತ ನೋಡಿದ್ರೆ ಏನ್ ಮ್ಯಾಜಿಕ್ ಅಂದ್ರೆ ಇನ್ 2 months ಅಲ್ಲಿ 5 lakh ಕ್ರೆಡಿಟ್ ಕ್ಲಿಯರ್ ಆಗ್ತಾ ಇದೆ. ಇನ್ನೊಂದು ಜಾನ್ವರಿಗೆ ಒಂದು 3 lakh ಕ್ಲಿಯರ್ ಆಗ್ತಾ ಇದೆ. ಇನ್ ನಮ್ಮಮ್ಮ ಅಂದ್ರೆ ಅವ್ರದ್ದೊಂದು ಬೈಕ್ EMI, ಕಾರ್ EMI ಸ್ವಲ್ಪ ಉಳ್ಕೊಳತ್ತೆ, ಅದು EMI ಮಂತ್ಲಿ ಕಟ್ಟುವಂಥದ್ದು. ಅದನ್ನ ತೋರಿಸ್ದೆ. ನೋಡ್ಬಿಟ್ಟು 15 lakh ಇದೆ ಅಂದ್ರಿ, ಇನ್ನೊಂದು 2 months ಅಲ್ಲಿ 5 lakh ಕ್ಲಿಯರ್ ಆಗ್ತಿದೆ, ಇನ್ನೊಂದು ಜಾನ್ವರಿಲಿ ಇದು ಕ್ಲಿಯರ್ ಆಗ್ತದೆ, ಇನ್ನೇನಿದೆ ಪ್ರಾಬ್ಲಮ್? ಇಷ್ಟೇ ತಾನೆ, ಇದು EMI ಕಟ್ಕೊಂಡು ಹೋಗ್ತಾ ಇರ್ತೀರಾ. ಇನ್ನ ನಿಮ್ಗೆ 70-80,000 ಸೇವ್ ಆಗುತ್ತೆ. ಇನ್ ಮುಂದೆ ಮಿನಿಮಮ್ ನಿಮ್ಗೊಂದು 60,000 ಸೇವ್ ಆಗುತ್ತೆ, ಎಲ್ಲ ಖರ್ಚು ಕಳೆದು. ಓಕೆ, ಬೇಡ 50,000 ಅನ್ಕೊಳ್ಳಿ. 50,000 ಅಲ್ಲಿ ಒಂದು 10,000 ಮಗು ಹೆಸರಲ್ಲಿ ಇಟ್ಬಿಡಿ, ಒಂದು 10,000 ನಿಮಗ್ ಸೇವ್ ಮಾಡಿ, ಒಂದು 10,000 ಫ್ಯಾಮಿಲಿಗೆ ಅಂತ ಸೇವ್ ಮಾಡಿ. ಫಂಡ್ ಮಾಡಿ, ನೀವು ಮ್ಯೂಚುವಲ್ ಫಂಡ್ಸ್ಗಳು, ಈ ತರ ಪ್ಲಾನ್ಸ್ ಇದೆ ತುಂಬಾ, ಅದನ್ನ ತಗೊಂಡ್ ಮಾಡಿ. ನೀವು ಫೈನಾನ್ಷಿಯಲ್ ಅಡ್ವೈಸರ್ನ ಮೀಟ್ ಮಾಡಿ, ಇನ್ನೂ ಒಂದು 10,000 ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಳ್ಳಿ. ಪ್ರತಿ ವರ್ಷ ನಿಮ್ ಮಗು ಸ್ಕೂಲ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಎವ್ರಿ ಇಯರ್ ನೀವು ಮಗು ಸ್ಕೂಲ್ನ ನಿಮ್ ಫಂಡ್ ಅಲ್ಲಿ ಓದಿಸ್ಬೋದು. ಅಂಡ್ ನಿಮ್ದು ಸೇವಿಂಗ್ಸ್ ರೈಸ್ ಆಗ್ತಾ ಇರುತ್ತೆ. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ. ಎಷ್ಟೊಂದಿದೆ ಅಲ್ವಾ? ಇನ್ನೊಂದು 3 ತಿಂಗಳು ಡಿಸೆಂಬರ್ ಮುಗ್ದೋಯ್ತು. ಇನ್ 2026 ಇಂದ ನಿಮ್ಗೆ ಇಷ್ಟೊಂದು ದುಡ್ಡು ಉಳಿಯತ್ತಲ್ವಾ? ಸೊ ನೀವು ಉಳಿಯತ್ತೆ ಅಂದ ತಕ್ಷಣ ದೊಡ್ಡ ಮನೆ ಮಾಡಕ್ಕೆಲ್ಲ ಹೋಗ್ಬೇಡಿ, ಸ್ವಲ್ಪ ಇನ್ನೂ 1-2-3 ವರ್ಷ ಇರಿ, ನೋ ಪ್ರಾಬ್ಲಮ್ ಅಂತೆಲ್ಲ ಹೇಳಿದ್ಮೇಲೆ ನಮ್ಗೆ ಎಷ್ಟು ಈಸಿ ಇದೆ ಅಲ್ಲ ಲೈಫು. ನಾನು ಇಷ್ಟೊಂದು ದುಡಿತಾ ಇದ್ದೀನಿ, ಇಷ್ಟೊಂದು ಉಳಿಸ್ತಾ ಇದ್ದೀನಿ, ಇಷ್ಟೇ ನನ್ನ ಪ್ರಾಬ್ಲಮ್ಮು ಅಂದ್ರೆ 15 ಲಕ್ಷ ಅಂತ ಅನ್ಕೊಂಡ್ ಹಂಗ್ ಮಾಡ್ಕೊಂಡಿದ್ದು ಒಂದು. ಇನ್ನೊಬ್ಬರದ್ದು ಪ್ರಾಬ್ಲಮ್ ಏನಂದ್ರೆ, ಸಾಲ ಕ್ಲಿಯರ್ ಮಾಡ್ಬೇಕು. ಅವ್ರಿಗೆ ಒಂದು 15,000 ಸಾಲ ಕ್ಲಿಯರ್ ಮಾಡ್ಬೋದು ತಿಂಗಳ 15,000 ಎಲ್ಲಿ ಅವ್ರದ್ದು ಸಾಲ ಒಂದು 50 ಲಕ್ಷ ಇದೆ. 50 ಲಕ್ಷ ನಂದು ಸಾಲ ಇದೆ. ನಾನು ಕೇಳ್ದೆ ಇಂಟ್ರೆಸ್ಟಾ ಅಂತ. ಯಾವ್ದು ಇಂಟ್ರೆಸ್ಟ್ ಇಲ್ಲ. 50 lakhs ನನ್ ಸಾಲ ಇದೆ, ನಮ್ ಫ್ಯಾಮಿಲಿದು, ಅವರೆಲ್ಲ ಇಂಟ್ರೆಸ್ಟ್ ಬಿಟ್ಬಿಟ್ಟಿದ್ದಾರೆ, ಕ್ಯಾಪಿಟಲ್ ಕೊಡಕ್ ಹೇಳಿದ್ದಾರೆ ಅಂತ ಅಂದ್ರು. ಓಕೆ, 15,000ದಲ್ಲಿ ನೀವ್ ಎಷ್ಟು ಕೊಡಕ್ ಸ್ಟಾರ್ಟ್ ಮಾಡಿದ್ರ ಅಂದ್ರೆ ಒಬ್ರಿಗೂ ಕೊಡಕ್ ಸ್ಟಾರ್ಟ್ ಮಾಡಿಲ್ಲ. ಯಾಕೆ ಅಂತ ಅಂದ್ರೆ ಅಷ್ಟ್ ಕೊಟ್ರೆ ಎಲ್ತಿರುತ್ತೆ ಅಂತ. ಬಟ್ ಇಷ್ಟೊತ್ತಿಗಾಗಲೇ ಅವ್ರು ಕೊಟ್ಕೊಂಡ್ ಬಂದಿದ್ರು 50ರಲ್ಲಿ ಒಂದು 2-3 ಲಕ್ಷನಾದ್ರು ಕ್ಲಿಯರ್ ಮಾಡ್ಬೋದಿತ್ತಲ್ವಾ? ಅದನ್ನ ಬಿಡ್ಸಿ ಹೇಳಿದ್ಮೇಲೆ ಫಸ್ಟ್ ನೀವು ಇದನ್ನ ಕೊಡಕ್ ಶುರು ಮಾಡಿ, ಆಯ್ತಾ?
ನೀವು ಕೊಡಕ್ ಸ್ಟಾರ್ಟ್ ಮಾಡಿ. ಮೈಂಡ್ ಸೆಟ್ ಅಲ್ಲಿ ನೀವು ಫಸ್ಟ್ 15,000 ಫಸ್ಟ್ ಕೊಡಕ್ ಶುರು ಮಾಡ್ಬಿಡಿ. ನೀವು ಮಾಡ್ಬಿಟ್ಟು ಯೂನಿವರ್ಸ್ಗೆ ಪ್ರೇ ಮಾಡಿ, ಎಲ್ಲವನ್ನೂ ಕೊಟ್ಟಾಗಿದೆ, ಕೊಡೋ ಆಪರ್ಚುನಿಟಿ ಜಾಸ್ತಿ ಆಗ್ಲಿ ಅಂತ ನೀವು ಸುಮ್ಮನೆ ಮಾಡಕ್ ಶುರು ಮಾಡಿ. ನೀವಿನ್ನು ಕೊಡ್ತಿಲ್ಲ, ಯೂನಿವರ್ಸ್ ನಿಮ್ಗೆ ಯಾಕೆ ಕೊಡುತ್ತೆ? ನೀವು ಬ್ಲಾಕ್ ಆಗಿದ್ದೀರಾ. ಇವೆಲ್ಲ ಬಿಡ್ಸಿ ಹೇಳಿದ್ಮೇಲೆ ಏನ್ ಮ್ಯಾಜಿಕ್ ಅಂದ್ರೆ, ಅವ್ರು ಕೊಡಕ್ ಸ್ಟಾರ್ಟ್ ಮಾಡಿದ್ರು. 15,000 ಫಸ್ಟ್ ಕೊಡಕ್ ಶುರು ಮಾಡಿದ್ರು. ಕೊಡಕ್ ಶುರು ಮಾಡ್ತಿದ್ದಂಗೆ ಅವ್ರಿಗೆ ಹೊಸ ಬಿಸ್ನೆಸ್ ಆಪರ್ಚುನಿಟಿ ಬಂದಿದೆ. ಅವರು ವಿಡಿಯೋಗ್ರಫಿ ಮಾಡ್ತಾರೆ, ಬೇರೆ 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 ಪ್ರಾಜೆಕ್ಟ್ ಸಿಕ್ಕಿದೆ. ಸೊ 50,000 60,000 ರೈಸ್ ಆಗಿದೆ ಇನ್ಕಮ್ಮು. ಅವ್ರಿಗೆ ಹೇಳ್ದೆ, ಈಗ 15,000 ನಿಮ್ ಖರ್ಚಿಗೆ ಇಟ್ಕೊಳ್ಳಿ, 50,000 ಕೊಡಿ. ನೋಡಿ, ನೀವು ಕೊಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ ತಕ್ಷಣ ಓಕೆ ಫ್ಲೋ ಆಗಕ್ ಶುರು ಆಗುತ್ತೆ. ನಿಮ್ ಮೈಂಡ್ ಅಲ್ಲಿ ಫಸ್ಟ್ ಕ್ಲಿಯರ್ ಕಡೆಗೆ ಹೋಗ್ಬೇಕು. ಅವಾಗ ಕ್ಲಿಯರೆನ್ಸ್ ಕಡೆಗೆ ಯೂನಿವರ್ಸ್ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅಂಡ್ ನಾನು ಪ್ರಾಫಿಟ್ ಇಂದ ತೀರಿಸ್ಬೇಕು ಅಂತ ಅನ್ಕೊಬೇಕು. ಸಾಲ ಇದೆ ಅಂತ ಕೊರಗೋದಲ್ಲ. ಸಾಲ ಇದೆ, ಸೊಲ್ಯೂಷನ್ ಏನು? ಅದಕ್ಕೆ ಹೆಚ್ಚು ವರ್ಕ್ ಮಾಡೋದು, ಪಾರ್ಟ್ ಟೈಮ್ ವರ್ಕ್ ನ ಮಾಡೋದು, ಬೇರೆ ಬಿಸ್ನೆಸ್ ಗಳನ್ನ ಮಾಡೋದು. ನಾವು ಸಾಲ ಇದೆ ಅಂದ್ಬಿಟ್ಟು ಜಾಬಿಗೆ ಹೋಗದೆ ಟೆನ್ಷನ್ ಆಗಿ ಕುತ್ಕೊಳ್ಳೋದಲ್ಲ, ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ಬೇಕು. ಸೊ ಯಾವುದೇ ಕಷ್ಟಗಳು ಬಂದ್ರೂ ಕೂಡ ನಮ್ಮನ್ನ ಅಪ್ಲಿಫ್ಟ್ ಮಾಡಕ್ ಬರುತ್ತೆ. ಸೊ ದಟ್ ಯಾವುದೇ ಪರಿಸ್ಥಿತಿ ಆಗಿರ್ಬೋದು, ಸೊಲ್ಯೂಷನ್ ಕಡೆಗೆ ವರ್ಕ್ ಮಾಡಿ. ಲೈಫ್ ತುಂಬಾ ಈಸಿ ಆಗಿದೆ, ಈಸಿ ಅಂತ ಫಸ್ಟ್ ಅನ್ಕೊಳ್ಳಿ, ಆಗ ಸೊಲ್ಯೂಷನ್ ಸಿಗುತ್ತೆ. ಇವತ್ತಿಂದ ಒಂದು ಥಾಟ್ ನ ಸ್ಟ್ರಾಂಗ್ ಆಗಿ ಹಾಕೊಳ್ಳಿ ಎಲ್ಲರೂ. ನಾನು ಸೊಲ್ಯೂಷನ್ ಬಾಕ್ಸ್, ನಾನು ಸಜೆಷನ್ ಬಾಕ್ಸ್ ಅಂತ. ಥ್ಯಾಂಕ್ ಯು.